ಈಗ ನಿಮಗೆ ನಾನು ಬಹಳ ಬೇಸಿಕ್ನಿಂದ ತೆಗೆದುಕೊಂಡು ಹೋಗ್ತೇನೆ. ನನ್ನ ಮೊಬೈಲ್ ಸಂಖ್ಯೆ 9481156540. ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಅಂತೇಳಿ. ಈಗ 12 ರಾಶಿಗಳಿದೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನು. ಅವುಗಳ ದೃಷ್ಟಿ ಸೂರ್ಯ 7ನೇ ಮನೆಯನ್ನು ನೋಡಿಯೇ ನೋಡ್ತಾನೆ. ಚಂದ್ರ ಅವನು ಇರುವ ಮನೆಯಿಂದ 7ನೇ ಮನೆ ನೋಡಿಯೇ ನೋಡ್ತಾನೆ. ಕುಜನಿಗೆ 4ನೇ ಮನೆ, ಅವನಿರುವ ಮನೆಯಿಂದ 4ನೇ ಮನೆ, 7ನೇ ಮನೆ ಹಾಗೂ 8ನೇ ಮನೆಯ ಮೇಲೆ ದೃಷ್ಟಿ ಇದೆ. ಅಂದ್ರೆ ಅರ್ಥ ಏನು? ಒಂದು ವೇಳೆ ಕುಜ ನಿಮಗೆ ಮಕರದಲ್ಲಿದ್ದಾನಂತ ತಿಳ್ಕೊಂಡ್ರೆ ಮಕರ, ಕುಂಭ, ಮೀನ, ಮೇಷದ ಮೇಲೆ ದೃಷ್ಟಿ ಉಂಟು. ನೇರ ದೃಷ್ಟಿ ಅಂದರೆ ಇಲ್ಲಿ ಬಂತು, ಮಕರದಿಂದ ಡೈರೆಕ್ಟ್ ಕರ್ಕ ರಾಶಿಯ ಮೇಲೆ ದೃಷ್ಟಿ ಉಂಟು. 8ನೇ ದೃಷ್ಟಿ ಸಿಂಹದ ಮೇಲೆ ಉಂಟು. ಅದೇ ಬುಧ ನೇರವಾಗಿ ನೋಡ್ತಾನೆ, ಅಂದರೆ ಎಲ್ಲಿದ್ದಾನೋ ಅಲ್ಲಿಂದ ನೇರವಾಗಿ ಆಪೋಸಿಟ್ ಮನೆ 7ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಬೃಹಸ್ಪತಿಗೆ 5, 7, 9 ದೃಷ್ಟಿ ಉಂಟು. 5ನೇ ಮನೆ ಅಂದರೆ ಈಗ ಬೃಹಸ್ಪತಿ ಮೇಷದಲ್ಲಿದ್ದಾನೆಂದರೆ ಸಿಂಹವನ್ನು ನೋಡ್ತಾನೆ. ಆಮೇಲೆ 7ನೇ ಮನೆ ಅಂದರೆ ತುಲಾವನ್ನು ನೋಡ್ತಾನೆ. 9ನೇ ಮನೆ ಅಂದರೆ ಧನುರನ್ನು ನೋಡ್ತಾನೆ. ಅದೇ ಶುಕ್ರನಿಗೆ ಡೈರೆಕ್ಟ್ ದೃಷ್ಟಿ 7ನೇ ಮನೆ ದೃಷ್ಟಿ ಉಂಟು. ಶನಿಗೆ 3, 7, 10ನೇ ಮನೆ ದೃಷ್ಟಿ ಉಂಟು. ಈಗ ಯಾವ್ಯಾವ ರಾಶಿಗಳಿಗೆ ಅಧಿಪತಿ ಅಂತ ನೋಡೋಣ. ಕುಜನು 1 ಮತ್ತು 8ನೇ ಮನೆ ಅಧಿಪತಿ. ಅಂದರೆ ಏನಾಯಿತು? ಮೇಷ ಮತ್ತು ವೃಶ್ಚಿಕದ ಅಧಿಪತಿ ಕುಜ. ಶುಕ್ರನು 2 ಮತ್ತು 7ರ ಅಧಿಪತಿ. ಅಂದರೆ ಏನಾಯಿತು? ವೃಷಭ ಮತ್ತು ತುಲಾದ ಅಧಿಪತಿ. ಬುಧನು 3 ಮತ್ತು 6ರ ಅಧಿಪತಿ. ಅಂದರೆ ಏನಾಯಿತು? ಮಿಥುನ ಮತ್ತು ಕನ್ಯಾದ ಅಧಿಪತಿ. 4ನೇ ಮನೆ ಅಧಿಪತಿ ಚಂದ್ರ. 5ನೇ ಮನೆ ಅಧಿಪತಿ ಸೂರ್ಯ. 9 ಮತ್ತು 12ನೇ ಮನೆ ಅಧಿಪತಿ ಗುರು. ಯಾವುದದು? ಧನು ಮತ್ತು ಮೀನ. ಶನಿಗೆ 10 ಮತ್ತು 11ನೇ ಮನೆ ಆಧಿಪತ್ಯ ಉಂಟು. ಅಂದರೆ ಮಕರ ಮತ್ತು ಕುಂಭ ಅಂತೇಳಿ. ಈಗ ಎಕ್ಸಾಲ್ಟೇಷನ್, ಡೆಬಿಲಿಟೇಷನ್ ಅಂದರೆ ಉಚ್ಚ ನೀಚವನ್ನು ನೋಡೋಣ. ಸೂರ್ಯ ಮೇಷದಲ್ಲಿ ಉಚ್ಚ, ತುಲಾದಲ್ಲಿ ನೀಚ. ಚಂದ್ರ ವೃಷಭದಲ್ಲಿ ಉಚ್ಚ, ವೃಶ್ಚಿಕದಲ್ಲಿ ನೀಚ. ಕುಜ ಮಕರದಲ್ಲಿ ಉಚ್ಚ, ಕರ್ಕದಲ್ಲಿ ನೀಚ. ಬುಧ ಕನ್ಯಾದಲ್ಲಿ ಉಚ್ಚ, ಮೀನದಲ್ಲಿ ನೀಚ. ಗುರು ಕರ್ಕದಲ್ಲಿ ಉಚ್ಚ, ಮಕರದಲ್ಲಿ ನೀಚ. ಶುಕ್ರ ಮೀನದಲ್ಲಿ ಉಚ್ಚ, ಕನ್ಯಾದಲ್ಲಿ ನೀಚ. ಶನಿ ತುಲಾದಲ್ಲಿ ಉಚ್ಚ, ಮೇಷದಲ್ಲಿ ನೀಚ. ರಾಹು ಮಿಥುನದಲ್ಲಿ ಉಚ್ಚ, ಧನುರಲ್ಲಿ ನೀಚ. ಕೆಲವರು ವೃಷಭದಲ್ಲಿ ಉಚ್ಚ, ವೃಶ್ಚಿಕದಲ್ಲಿ ನೀಚ ಅಂತಾರೆ. ಇನ್ನು ಡ್ರ್ಯಾಗನ್ ಸ್ಟೈಲ್ ಅಥವಾ ಕೇತು ಧನುರಲ್ಲಿ ಉಚ್ಚ, ಮಿಥುನದಲ್ಲಿ ನೀಚ. ಇನ್ನು ಕೆಲವರು ವೃಶ್ಚಿಕದಲ್ಲಿ ಉಚ್ಚ, ವೃಷಭದಲ್ಲಿ ನೀಚ ಅಂತ ಹೇಳ್ತಾರೆ. ಇನ್ನು ಫ್ರೆಂಡ್ಶಿಪ್ ಮತ್ತು ಎನಿಮಿಟಿ ಅಂದರೆ ಸ್ನೇಹತ್ವ ಮತ್ತು ಶತ್ರುತ್ವವನ್ನು ನೋಡೋಣ. ದೇವ ಯಾರು? ಸೂರ್ಯ, ಚಂದ್ರ, ಕುಜ ಮತ್ತು ಗುರು. ದೈತ್ಯರು ಯಾರು? ಶುಕ್ರ, ಶನಿ, ಡ್ರ್ಯಾಗನ್ ಹೆಡ್, ಡ್ರ್ಯಾಗನ್ ಸ್ಟೈಲ್, ರಾಹು ಮತ್ತು ಕೇತು. ಈ ದೇವ ಗ್ರಹಗಳಿದ್ದಾರಲ್ಲ, ಅವರುಗಳು ಎಲ್ಲರೂ ಸ್ನೇಹಿತರೆ ಅವರವರಲ್ಲಿ. ಆದರೆ ದೈತ್ಯರಿಗೆ ಶತ್ರುಗಳು. ಸುಲಭ ಅಲ್ಲ ಇದು? ಆದರೆ ಬುಧ ಮಾತ್ರ ಎಲ್ಲರಿಗೂ ಸ್ನೇಹಿತನೇ. ಈಗ
ಸಿಗ್ನಿಫಿಕೇಶನ್ಸ್ ಆಫ್ ಈಚ್ ಹೌಸ್ ಅಂತ ನೋಡೋಣ. ಮೊದಲನೇ ಮನೆ ತನು ಭಾವ ಅಂತ ಕರಿತೇವೆ. ದೇಹ ಅಂದರೆ ಸೌಲ್, ಬಾಡಿ, ಮೈಂಡ್, ಸೌಲ್, ಬಿಸ್ನೆಸ್ ಅಂದರೆ ದೇಹ, ಮನಸ್ಸು, ಆತ್ಮ ಮತ್ತು ವ್ಯಾಪಾರ. ಸಿಗ್ನಿಫಿಕೇಟರ್ ಯಾರು? ಮೊದಲನೇ ಮನೆಗೆ ಸೂರ್ಯ. ಎರಡನೇ ಮನೆಗೆ ವರೀಸ್ ಅಂದರೆ ಭಯಂಕರ ತಲೆಬಿಸಿ ಗಿರಾಕಿಗಳಂತಾರಲ್ಲ ಹಾಗೆ, ಕುಟುಂಬ, ಫ್ಯಾಮಿಲಿ, ಫೈನಾನ್ಸ್, ಹಣಕಾಸು, ಆಮೇಲೆ ಬಲ, ಕಣ್ಣು. ಅದಕ್ಕೆ ಕಾರಕ ಯಾರು? ಗುರು. ಮೂರನೇ ಮನೆಗೆ ಬಹಳ ಸಾಹಸದ ಮನೆ, ಸಹಜಭಾವ, ಶೌರ್ಯ ಭಾವ, ಅಡ್ವೆಂಚರ್, ಎಂಟರ್ಪ್ರೈಸಿಂಗ್ ಇನ್ ನೇಚರ್ ಅಂತಾರಲ್ಲ ಅದು ಕೂಡ ಮೂರನೇ ಮನೆ. ಶಾರ್ಟ್ ಫಾರಿನ್ ಟ್ರಾವೆಲ್, ಶಾರ್ಟ್ ಟ್ರಾವೆಲ್ಸ್ ಅಂದರೆ ಸಣ್ಣ ಪುಟ್ಟ ಪ್ರಯಾಣದ ಮನೆ. ಬಲ, ಕಿವಿ ಮತ್ತು ಕೈ, ಅದಕ್ಕೆ ಕಾರಕ ಯಾರು? ಕುಜ. ನಾಲ್ಕನೇ ಮನೆ ಕಾರಕತ್ವ ಏನು? ಮನೆ, ಎಸ್ಟೇಟ್, ವಾಹನ, ಸಂತೋಷ, ಹ್ಯಾಪಿನೆಸ್ ಫ್ರಮ್ ಫ್ರೆಂಡ್ಸ್, ಆಕ್ಚುಲಿ ತಾಯಿ, ಪಾರ್ಟ್ನರ್ಶಿಪ್, ಪೀಸ್ ಆಫ್ ಮೈಂಡ್, ಟ್ರಾನ್ಸ್ಫರ್. ಹಾಗೆ ಹೈಸ್ಕೂಲ್ ವಿದ್ಯೆ ಕೂಡ, ಹೈಸ್ಕೂಲ್ ಎಜುಕೇಶನ್. ಚಂದ್ರ ಮತ್ತು ಬುಧ ಇದಕ್ಕೆ ಕಾರಕರಾಗ್ತಾರೆ. ಐದನೇ ಮನೆ ಮಕ್ಕಳು, ಚಿಲ್ಡ್ರನ್ ಆ್ಯಂಡ್ ಎಜುಕೇಷನ್, ವಿದ್ಯಾಭ್ಯಾಸ, ಅದಕ್ಕೆ ಕಾರಕರು ಯಾರು? ಗುರು. ಇನ್ನು ಆರನೇ ಮನೆ ರೋಗ, ಋಣ ರಿಪು ರೋಗ ಅಂತ ಹೇಳ್ತೇವೆ, ಅಂದರೆ ಡಿಸೀಸ್, ಎನ್ಮೀಸ್, ಆಮೇಲೆ ಶತ್ರು, ಎನ್ಮೀಸ್ ಅಂದರೆ ಶತ್ರು, ಡಿಸೀಸ್, ರೋಗ, ಋಣ, ಬ್ಯಾಂಕ್ ಸಾಲ. ರೈಟ್ ಫುಟ್, ಕುಜ ಮತ್ತು ಶನಿ ಅದಕ್ಕೆ ಕಾರಕರು. ಏಳನೇ ಮನೆಗೆ ಲವ್, ಮ್ಯಾರಿಡ್ ಲೈಫ್, ಮದುವೆ ಜೀವನ, ನೆಗೋಷಿಯೇಷನ್ಸ್ ಏನಾದ್ರು ಮಾಡೋದಿದ್ರೆ, ಬಿಸ್ನೆಸ್ ಪಾರ್ಟ್ನರ್ಶಿಪ್, ಸೀಕ್ರೆಟ್ ಆರ್ಗಾನ್ಸ್, ಪ್ರೈವೇಟ್ ಪಾರ್ಟ್ಸ್. ಅದಕ್ಕೆ ಕಾರಕ ಯಾರು? ಶುಕ್ರ. ಮದುವೆ ಕಾರಕನೇ, ಕಳತ್ರ ಕಾರಕ ಶುಕ್ರ ಅಂತ ಹೇಳ್ತೇವೆ. ಎಂಟನೇ ಮನೆ ಸಾವಿನ ಮನೆ, ಡೆತ್, ಜೈಲ್, ಲೆಫ್ಟ್ ಫುಟ್, ಎಕ್ಸಿಕ್ಯೂಷನ್ ಆ್ಯಂಡ್ ಕನ್ಫೈನ್ಮೆಂಟ್. ಲೆಫ್ಟ್ ಫುಟ್ ಎಡಗಾಲು, ಬಲಗಾಲು ಯಾವುದು? ಆರನೇ ಮನೆ. ಎಂಟನೇ ಮನೆ ಎಡಗಾಲು. ಇದಕ್ಕೆ ಕಾರಕರು ಯಾರು? ಶನಿ. ಶನಿ ಎಂಟನೇ ಮನೆ ಕಾರಕ. ನೋಡಿ, ಸಾವಿಗೆ ಕಾರಕನೇ ಯಮದೂತ. 9ನೇ ಮನೆ ಅದೃಷ್ಟ ಹಾಗೂ ಐಶ್ವರ್ಯ, ಫಾರ್ಚೂನ್ ಆ್ಯಂಡ್ ವೆಲ್ತ್. ಅದಕ್ಕೆ ಕಾರಕರು ಯಾರು? ಬೃಹಸ್ಪತಿ ಮತ್ತು ಸೂರ್ಯ. ನಾನು ಭಾಳ ಫಂಡಮೆಂಟಲ್ಸ್ ಹೇಳ್ತಾ ಇದ್ದೀನಿ ನಿಮಗೆ. 10ನೇ ಮನೆ ಪ್ರೊಫೆಷನ್ ಹೌಸ್ ಅಂತ ಕರಿತೇವೆ, ವೃತ್ತಿಯ ಮನೆ, ಆಯಿತಾ? ಪವರ್, ರೆಪ್ಯುಟೇಷನ್, ಪೊಸಿಷನ್, ಫೇಮ್, ನೇಮ್, ಆನರ್, ಪ್ರಮೋಷನ್, ಹ್ಯಾಪಿನೆಸ್ ಫ್ರಮ್ ಫಾದರ್ ಆ್ಯಂಡ್ ಹಾರ್ಟ್ ಅಂತ ಹೇಳ್ತೇವೆ. ಇದಕ್ಕೆ ಕಾರಕರು ಯಾರು? ಶನಿ, ಗುರು, ಸೂರ್ಯ ಮತ್ತು ಬುಧ. 11ನೇ ಮನೆಗೆ ಇನ್ಕಮ್, ಸರ್ಕ್ಯುಲೇಷನ್ಸ್ ಆಫ್ ಮನಿ, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್, ಲೆಫ್ಟ್ ಇಯರ್. ಲೆಫ್ಟ್ ಇಯರ್ ಅಂದರೆ ಎಡಕಿವಿ ಮತ್ತು ಕೈ, ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಆಯ್ತಾ? ಸೊ ಅದಕ್ಕೆ ಕಾರಕರು ಯಾರು? ಗುರು. 11th ಹೌಸ್ ಅಂದರೆ ಹೌಸ್ ಆಫ್ ಪ್ರಾಫಿಟ್. 12ನೇ ಮನೆ ಖರ್ಚಿನ ಮನೆ, ಲಾಸ್, ಇಂಟ್ರೆಸ್ಟ್, ಬ್ಯಾಂಕ್ರಪ್ಸಿ, ಶಾರ್ಟ್ ಟ್ರಾವೆಲ್ಸ್ ಆ್ಯಂಡ್ ಲೆಫ್ಟ್ ಐ ಆ್ಯಂಡ್ ನೋಸ್. ರೈಟ್ ಐ ಯಾವುದು? 2ನೇ ಮನೆ. 12ನೇ ಮನೆ ಲೆಫ್ಟ್ ಐ, ಎಡ ಕಣ್ಣು. ಆಮೇಲೆ ಎಡ ಭಾಗದ ಮೂಗು ಅಂತ ಕರಿತೇವೆ. ಕಾರಕರು ಯಾರು? ಶನಿ, ಆಯ್ತಾ? ಇದಿಷ್ಟು ನಿಮಗೆ ಫಂಡಮೆಂಟಲ್ಸ್ ನಾನು ಹೇಳಿದ್ದೇನೆ. ಈಗ ಪ್ರತಿಯೊಂದು ಗ್ರಹಕ್ಕೆ ಯಾವ್ಯಾವ ಬಿಸ್ನೆಸ್ ಆಗ್ತದೆ ಅಂತ ನೋಡೋಣ. ಸೂರ್ಯನಿಗೆ ಪೇಪರ್ ಮರ್ಚೆಂಟ್ ಆಗ್ತಾರೆ, ಬುಕ್ ಸೆಲ್ಲರ್ ಆಗ್ಬೋದು, ರೈತರಾಗ್ಬೋದು, ಸನ್ಯಾಸಿಗಳಾಗ್ಬೋದು, ಆಮೇಲೆ ಭಕ್ತರಾಗ್ಬೋದು. ಚಂದ್ರನಿಗೆ ಡ್ಯಾನ್ಸರ್ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಕವಿಗಳಾಗ್ಬೋದು, ಪೇಂಟರ್ ಆಗ್ಬೋದು, ಟ್ರಾವೆಲರ್, ಸ್ಕಲ್ಪ್ಟರ್, ಜ್ಯುವೆಲರ್, ಸೈಲರ್, ಫೋಟೋಗ್ರಾಫರ್ ಆಗ್ಬೋದು, ವೆಂಡರ್ ಆಫ್ ಪರ್ಫ್ಯೂಮ್ಸ್, ಗ್ಲಾಸ್ ಆರ್ಟಿಕಲ್ಸ್, ಹೋಟೆಲ್ ಬಿಸ್ನೆಸ್, ರೆಸ್ಟೋರೆಂಟ್, ಜ್ಯೂಸ್ ಸೆಂಟರ್ಸ್,
ಅದೇ ಕುಜನು ಏನು ಟೆಕ್ನಿಕಲ್ ಪರ್ಸನ್, ಡಾಕ್ಟರ್, ಲಾಯರ್, ಇಂಜಿನಿಯರ್, ಕ್ಯಾಪ್ಟನ್, ಕಮಾಂಡರ್, ಪೊಲೀಸ್, ಆಯ್ತಾ, ಸೋಲ್ಜರ್, ಹಿಸ್ಟೋರಿಯನ್, ಮೆಜಿಷಿಯನ್, ಡೈರೆಕ್ಟರ್, ಸೈಂಟಿಸ್ಟ್, ಮಿನಿಸ್ಟರ್, ಫಿಲಾಸಫರ್, ಫಾರಿನ್ ಟ್ರಾವೆಲರ್ ಆಗ್ತಾನೆ. ಅದೇ ಬುಧ ಇದ್ರೆ ಏನಾಗ್ಬೋದು? ಚಾರ್ಟರ್ಡ್ ಅಕೌಂಟೆಂಟ್, ಬ್ಯಾಂಕಿನಲ್ಲಿ ಕೆಲಸ ಮಾಡೋರು, ಎಕನಾಮಿಸ್ಟ್ ಆಗ್ಬೋದು, ಒಂದು ರೀತಿಯಲ್ಲಿ ಟ್ರಾನ್ಸ್ಲೇಟರ್ ಆಗ್ಬೋದು, ಕಾಮಿಡಿಯನ್ ಆಗ್ಬೋದು, ಒರೇಟರ್ ಆಗ್ಬೋದು, ಪ್ರೆಸ್ ಮೀಡಿಯಾ ಪರ್ಸನಾಲಿಟಿ ಆಗ್ಬೋದು, ಸೂಪರ್ವೈಸರ್ ಆಫ್ ರೆಸ್ಟ್ ಹೌಸ್ ಅಥವಾ ಹಾಸ್ಟೆಲಲ್ಲಿ ಆಗ್ಬೋದು. ಅದೇ ವೀಕ್ ಆಗಿದ್ರೆ ಅಂಥ ಕ್ಷೇತ್ರದಲ್ಲಿ ಇವರು ಸರ್ವ್ ಮಾಡುವರು. ಅಂದರೆ ಈ ಹೋಟೆಲ್ ಸಪ್ಲೈಯರ್ ಇರ್ತಾರಲ್ಲ ಅಂಥವರೆಲ್ಲ ಬುಧ ವೀಕ್ ಇದ್ರೆ ಆಗ್ತಾರೆ ಅಂತ. ಗುರು ಇದ್ರೆ ಟೀಚರ್, ಪ್ರೊಫೆಸರ್, ಲೆಕ್ಚರರ್, ಸೋಷಿಯಲ್ ವರ್ಕರ್, ಡಾಕ್ಟರ್, ಕ್ಲರ್ಕ್, ಪಬ್ಲಿಷರ್, ಎಕ್ಸ್ಪೋರ್ಟರ್, ಕಮಿಷನ್ ಏಜೆಂಟ್. ಅದೇ ವೀಕ್ ಆಗಿದ್ರೆ ಈ ಏರಿಯಾದಲ್ಲಿ ಬಹಳ ನರ್ಸು ಅಥವಾ ಕ್ಲಾರ್ಕೋ ಆಗಿರ್ತಾರೆ. ಶುಕ್ರ ಬಲವಾಗಿದ್ದರೆ ಟೀಚರ್, ಮ್ಯೂಸಿಷಿಯನ್, ಆರ್ಟಿಸ್ಟ್, ಸ್ಕಲ್ಪ್ಟರ್, ಸೆಲ್ಲರ್ ಆಫ್ ಆರ್ಟಿಸ್ಟಿಕ್ ಮೆಟೀರಿಯಲ್ಸ್, ಜ್ಯುವೆಲ್ರಿ ಶಾಪ್ ರನ್ನರ್, ಫ್ಯಾಷನ್ ಯಾವುದು ಬಟಿಕ್ ಶಾಪ್ಸ್, ಟೈಲರ್, ಇದೆಲ್ಲ ಶುಕ್ರನಿಗೆ. ಆಯ್ತಾ? ಗುರು ಇದ್ರೂ ಕೂಡ ಬ್ಯಾಂಕಿಂಗ್ ಕೂಡ ಆಗ್ತದೆ. ಗುರು ಸ್ಟ್ಯಾಟಿಸ್ಟಿಷಿಯನ್ಸ್, ಗುರು ಮತ್ತು ಶನಿ ಇದ್ರೆ ಸ್ಟ್ಯಾಟಿಸ್ಟಿಷಿಯನ್ಸ್, ಬ್ಯಾಂಕ್. ಆ್ಯಕ್ಚುಲಿ ಧನು ಲಗ್ನದವರೆಲ್ಲ ಸಾಮಾನ್ಯವಾಗಿ ಬ್ಯಾಂಕ್ ಪ್ರಿಫರ್ ಮಾಡ್ತಾರೆ, ಬಿಕಿನು. ಓಕೆ, ಶನಿ ಇದ್ರೆ ಒಂದು ರೀತಿಯಲ್ಲಿ ಹಾರ್ಡ್ವೇರ್ ಶಾಪ್, ಹಾರ್ಡ್ವೇರ್ ಅಂಗಡಿ, ಕಬ್ಬಿಣದ ಅಂಗಡಿ, ಕೋಲು, ಕಬ್ಬಿಣ, ಪೆಟ್ರೋಲ್, ಆಯ್ತಾ, ಮೆಷಿನ್ಸ್, ಹೌಸ್ ಪ್ರಾಡಕ್ಟ್ಸ್, ಅಂಡರ್ಟೇಕ್ಸ್, ಹ್ಯೂಜ್ ವರ್ಕ್ಸ್, ಕನ್ಸ್ಟ್ರಕ್ಷನ್ಸ್, ವರ್ಕ್ ಆಫ್ ಪ್ಲೇಸಸ್, ಅಗ್ರಿಕಲ್ಚರ್, ಈ ಫೀಲ್ಡಲ್ಲೆಲ್ಲ ಶನಿ ಬಹಳ ಮುಂದೆ ಅಂತ. ಇನ್ನು ಪುರುಷ ಹಾಗೂ ಸ್ತ್ರೀ ಪ್ಲಾನೆಟ್ಸ್ ಯಾವುದು ಅಂತ ನೋಡೋಣ. ಪುರುಷ ಗ್ರಹಗಳು ರಾಶಿ ಮೇಷ, ಸಿಂಹ, ವೃಶ್ಚಿಕ, ಧನು ಮತ್ತೆ ಮೀನರಾಶಿ. ಅದೇ ಫಿಮೇಲ್ ವೃಷಭ, ಕರ್ಕ ಹಾಗೂ ತುಲಾ. ಇಂಪಾರ್ಟೆಂಟ್ ನಪುಂಸಕ ಯಾವುದು? ಮಿಥುನ, ಕನ್ಯಾ, ಆಮೇಲೆ ಯಾವುದು ಮಕರ ಹಾಗೂ ಕುಂಭ ಬರ್ತದೆ. ಆಯ್ತಾ? ಸೊ ಅದು ಇಂಪಾರ್ಟೆಂಟ್ ಅಂತ ಹೇಳಿ ಮಾಡ್ತಾರೆ. ಆಯ್ತಾ? ಇದಿಷ್ಟು ನಿಮಗೆ ಫಂಡಮೆಂಟಲ್ಸ್ ಇವತ್ತು ಹೇಳಿದ್ದೇನೆ. ಅಷ್ಟೇ, ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.